ಇನ್ನು ಅಂಬರೀಷ್ ಅವರ ಜಯನಗರ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮನೆಯಿಂದ ಇನ್ನೂ ಯಾರೊಬ್ಬರು ಕುಟುಂಬರು ಸದಸ್ಯರು ಹೊರಗಡೆ ಬಂದಿಲ್ಲ. ಕೆಲಸಗಾರರು ಮಾತ್ರ ಎಂದಿನಂತೆ ಮನೆ ಮುಂದೆ ಕಸ ಗುಡಿಸಿ ಶುಚಿಗೊಳಿಸ್ತಾ ಇದ್ದಾರೆ. ಇನ್ನೇನೆಲ್ಲ ಹಾಲು ತುಪ್ಪ ಕಾರ್ಯಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಇನ್ನು ಅಂಬಿಯ ಪ್ರೀತಿಯ ಶ್ವಾನ ಕೂಡ ಮಾಲೀಕರಿಲ್ಲದೆ ಕಂಗಾಲಾಗಿದೆ. ಪ್ರತಿದಿನ ವಾಕ್ ಹೋಗ್ತಾ ಇದ್ದಂತಹ ಅಂಬಿ ತನ್ನ ಒಡೆಯ ಎಲ್ಲಿ ಅಂತ ಅದು ಕೂಡ ಹುಡುಕ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸುಮಲತಾ ಅಭಿಷೇಕ್ ಸೇರಿದ ಹಾಗೆ ಕುಟುಂಬದ ಸದಸ್ಯರು ಕಂಠೀರವ ಸ್ಟುಡಿಯೋಗೆ ತೆರಳಲಿದ್ದಾರೆ. ನೋಡ್ತಾ ಇದ್ದೀರಿ, ಅಂಬಿಯವರ ಜಯನಗರದ ನಿವಾಸ ಜೆ.ಪಿ. ನಗರ ರಿನೋವೇಷನ್ ಆಗ್ತಾ ಇರೋದ್ರಿಂದ ಜಯನಗರ ನಿವಾಸದಲ್ಲಿ ವಾಸ ಇದ್ದಾರೆ. ಮತ್ತೊಂದು ಕಡೆ ಅಂಬಿಯವರ ಪ್ರೀತಿಯ ನಾಯಿ ನೋಡ್ತಾ ಇದ್ದೀರಿ, ಆ ಒಂದು ಶ್ವಾನ ಇವತ್ತು ತನ್ನ ಒಡೆಯ 2 ದಿನಗಳಿಂದ ಎಲ್ಲಿ ಹೋಗಿದ್ದಾನೆ ಅಂತ ಅದು ಕೂಡ ಯೋಚನೆ ಮಾಡ್ತಾ ಇದೆ. ಎಲ್ಲ ಶೂಟಿಂಗು ಅದು ಪ್ರತಿದಿನ ಜೊತೆಲಿ ಹೋಗ್ತಾ ಇದ್ರು, ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಶೂಟಿಂಗ್ ಇದ್ದಾಗ ಮಾತ್ರ ಬೇರೆ ಬೇರೆ ಕಡೆ ಹೋದಾಗ ಮಾತ್ರ ಅದನ್ನು ಹೊರತುಪಡಿಸಿ ಅದನ್ನು ಒಬ್ಬರನ್ನೇ ಬಿಟ್ಟು ಹೋಗ್ತಾ ಇದ್ರು. ಆದರೆ ಅದು ಕೂಡ ಹುಡುಕ್ತಾ ಇದೆ ಎಲ್ಲಿ ತನ್ನ ಒಡೆಯ ಅಂತ. ಆದರೆ ಇನ್ಯಾವತ್ತೂ ಬರದಂತಹ ಲೋಕಕ್ಕೆ ಅಂಬರೀಷ್ ತೆರಳಿದ್ದಾರೆ ಅಂತ ಅದಕ್ಕೂ ಕೂಡ ಗೊತ್ತಿಲ್ಲ. ಹೀಗಾಗಿ ನೋಡ್ತಾ ಇದ್ರಿ, ಒಂದು ರೀತಿಯ ನೀರವ ಮೌನ. ಒಡೆಯನಿಲ್ಲದ ಮನೆ ಯಾವ ರೀತಿ ಬಿಕೋ ಅಂತ ಇದೆ. ಕೇವಲ ಕೆಲಸಗಾರರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೊರಗಡೆ ಬರದೇ ಇರುವಂತಹ ಪ್ರಯತ್ನ. ಯಾಕೆಂದರೆ ಅಂಬರೀಷ್ ಇಲ್ಲದಂತಹ ಮನೆಯಲ್ಲಿ ಹೇಗೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆದರೆ ಹಾಲು ತುಪ್ಪ ಕಾರ್ಯಕ್ಕೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಅಂಬರೀಷ್ ಅವರ ಈ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಭಾರತಿ ನೇರ ಸಂಪರ್ಕದಲ್ಲಿದ್ದಾರೆ. ಭಾರತಿ, ಅಂಬರೀಷ್ ಅವರ ನಿವಾಸ 2 ದಿನ ನೀರವ ಮೌನವನ್ನೇ ಆವರಿಸಿಕೊಂಡಿದೆ. ಈಗಾಗಲೇ ಹಾಲು ತುಪ್ಪ ಕಾರ್ಯಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಅಪ್ಡೇಟ್ಸ್ ಏನಿದೆ, ಹೊರಟಿದ್ದಾರ ಮನೆಯಿಂದ ಅಂತ? ಗುರುಪ್ರಸಾದ್, ಕನ್ನಡ ಚಿತ್ರರಂಗದ ಕಾರಣ ಅಂಬರೀಷ್ ಅವರು ನಮ್ಮ ನಗಲಿ ಇವತ್ತಿಗೆ 5 ದಿನ. ಇಂದು ಕೂಡ ನಾನು ಜಯನಗರದ ಅಂಬಿಯವರ ನಿವಾಸದಲ್ಲಿದ್ದೀನಿ. ಇವತ್ತು ಕೂಡ ಅಂಬಿ ನಿವಾಸದಲ್ಲಿ ಒಂದು ರೀತಿಯ ನೀರವ ಮೌನ ಇದೆ. ಎಲ್ಲರಲ್ಲೂ ಕೂಡ ಬೇಸರ ಅನ್ನೋದು ಆವರಿಸಿದೆ. ಇವತ್ತು ಏನು 5 ದಿನ ಆದ ಹಿನ್ನೆಲೆಯಲ್ಲಿ ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಹಾಲು ತುಪ್ಪ ಕಾರ್ಯವನ್ನು ಇಟ್ಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ, ಅಂಬರೀಷ್ ಹಾಗೆ ಅಭಿಷೇಕ್ ಇಬ್ಬರು ಕೂಡ ಸ್ಟುಡಿಯೋಗೆ ತಲುಪಲಿದ್ದಾರೆ. ಈಗಾಗಲೇ ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ರೀತಿಯ ಸಕಲ ತಯಾರಿಗಳನ್ನು, ಹೂವು ಹಣ್ಣುಗಳಿರ್ಬೋದು, ಎಲ್ಲ ರೀತಿಯ ಸಕಲ ತಯಾರಿಗಳನ್ನು ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಅಂಬಿ ಕುಟುಂಬದ ಆಪ್ತರು ಎಲ್ಲರೂ ಕೂಡ ಈ ನಿವಾಸದಲ್ಲೇ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೂಡ ಕಂಠೀರವ ಸ್ಟುಡಿಯೋವನ್ನು ತಲುಪ್ತಾರೆ. ಅದಾದ ನಂತರದಲ್ಲಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಚಿತಾಭಸ್ಮವನ್ನು ತೆಗೆದುಕೊಂಡು ಶ್ರೀರಂಗಪಟ್ಟಣದ ಕಾವೇರಿ ಸಂಗಮದಲ್ಲಿ ಅದನ್ನು ಬಿಡಲಿದ್ದಾರೆ ಎಂಬ ಮಾಹಿತಿನೂ ಕೂಡ ಇದೆ. ಒಟ್ಟಾರೆಯಾಗಿ ಅಂಬರೀಷ್ ನಿವಾಸದಲ್ಲಿ ಒಂದು ರೀತಿಯ ನೀರುವ ಮೌನ ಇದೆ. ಈಗಲೂ ಕೂಡ ಸುಮಲತಾ, ಅಂಬರೀಷ್ ಅವರು ಆಚೆ ಬಂದಿಲ್ಲ, ಹೊರಗಡೆ ಬಂದಿಲ್ಲ. ಇನ್ನು ನಿನ್ನೆ ಪೂರ್ತಿ ದಿನ ಸುಮಲತಾ, ಅಂಬರೀಷ್ ಹಾಗೆ ಅಭಿಷೇಕ್ ಇಬ್ರು ಕೂಡ ವಿಶ್ರಾಂತಿಯನ್ನ ಪಡೆದಿದ್ರು. ಆದರೆ ಮನೆಯಿಂದ ಆಚೆ ಬಂದಿರಲಿಲ್ಲ. ಅವರಿಬ್ರು ಕೂಡ ಮನೆಯಿಂದ ಆಚೆ ಬಂದಿಲ್ಲ. ಕೆಲಸಗಾರರು ಮನೆಯನ್ನ ಸ್ವಚ್ಛಗೊಳಿಸೋ ಕಾರ್ಯದಲ್ಲಿ ಎಲ್ಲರೂ ಕೂಡ ತೊಡಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಾರು 8:30 ಸುಮಾರಿಗೆ ಈ ಮನೆಯಿಂದ ಕಂಠೀರವ ಸ್ಟುಡಿಯೋವನ್ನು ತಲುಪಲಿದ್ದಾರೆ. ಅಲ್ಲಿ ಹಾಲು ತುಪ್ಪ ಕಾರ್ಯವನ್ನು ನೆರವೇರಿಸಿ ನಂತರ ಶ್ರೀರಂಗಪಟ್ಟಣದ ತಾಯಿ ಅಂಬಿ ಕುಟುಂಬ ಮುಖ ಮಾಡಲಿದೆ. ಗುರುಪ್ರಸಾದ್. ಓಕೆ ಭಾರತಿ, ಇನ್ನು ಆ ಒಂದು ಜಯನಗರದ ಮನೆಯ ಹಿಂಭಾಗ ಮುಂಭಾಗ ಆಗಿರ್ಬೋದು, ನೆರೆಹೊರೆ ಆಗಿರ್ಬೋದು, ಯಾವ ರೀತಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ? ಯಾಕೆಂದರೆ ಪ್ರತಿದಿನ ಅಂಬರೀಷ್ ಅವ್ರನ್ನ ನೋಡ್ತಾ ಇದ್ರು. ಅವರಿಗೆ ಸಹಜ, ನಟ ಅನ್ನುವಂಥದ್ದು ಅವರಿಗೆ ಸಹಜ ಆಗಿತ್ತು. ಆದರೆ ಅವರ ಕುತೂಹಲಗಳು ಅಥವಾ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅಂತ ಅವ್ರನ್ನೇನಾದರೂ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ರ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ನಾವು ನಿನ್ನೆ ಇಲ್ಲಿ ಬಂದಾಗ ಒಂದು ರೀತಿಯ ನೀರವ ಮೌನ ಆವರಿಸಿತು. ಯಾವ ಅಂಬರೀಷ್ ಅವರ ಕೊನೆಯದಾಗಿ ನೋಡೋದಕ್ಕೆ ಅವಕಾಶ ಸಿಗಲಿಲ್ಲ. ಅವರೆಲ್ಲರೂ ಕೂಡ ನಿನ್ನೆ ಜಯನಗರದ ನಿವಾಸಕ್ಕೆ ಬಂದಿದ್ರು. ಅಟ್ಲೀಸ್ಟ್ ಸುಮಲತಾ, ಅಂಬರೀಷ್ ಹಾಗೆ ಅಭಿಷೇಕ್ರನ್ನ ಮಾತಾಡ್ಸೋಣ, ಅವರಿಗೆ ಸಮಾಧಾನವನ್ನ ಹೇಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ರು. ಅವರು ಕೂಡ ತಮ್ಮ ನೋವನ್ನ ತೋಡ್ಕೊಂಡ್ರು. ಸ್ನೇಹಮಯ ಜೀವಿ, ಏನೇ ಕಷ್ಟ ಇದ್ರೂ ಕೂಡ ಅಭಿಮಾನಿಗಳಿರಲಿ, ಒಂದು ಮಾತನ್ನ ಹೇಳಿದ್ರು ಸಾಕು, ಸಹಾಯ ಹಸ್ತವನ್ನ ಚಾಚಿಸ್ತಾ ಇದ್ರು. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಒಬ್ಬ ಕರುಣಾಮಯಿಯನ್ನು ನಾವೆಲ್ಲರೂ ಕಳೆದುಕೊಂಡಿದ್ದೀವಿ. ಒಂದು ರೀತಿಯ ತುಂಬಲಾರದ ನಷ್ಟ, ನಮ್ಮೊಳಗೆ ಇದ್ದಂತಹ ಒಬ್ಬ ಸ್ನೇಹಿತನನ್ನು ಕಳೆದುಕೊಂಡಂತಹ ನೋವಿದೆ ಎಲ್ಲರಲ್ಲೂ ಕೂಡ. ನಿನ್ನೆ ಸಂಜೆವರೆಗೂ ಕೂಡ ಕುಟುಂಬದವ್ರನ್ನ ಮಾತಾಡ್ಸೋಕೆ ಸಾಕಷ್ಟು ಜನ ಕಾಯ್ತಾ ಇದ್ರು. ಇವತ್ತು ಕುಟುಂಬದವರು ಕಂಠೀರವ ಸ್ಟುಡಿಯೋಗೆ ಹೋಗೋದ್ರಿಂದ ಎಲ್ಲರೂ ಕೂಡ ಅತ್ತ ಮುಖ ಮಾಡಿದ್ದಾರೆ. ಅಲ್ಲಾದ್ರೂ ಅಂಬಿ ಕುಟುಂಬದವ್ರನ್ನ ಮಾತಾಡಿಸಿ ಒಂದೆರಡು ಸಮಾಧಾನದ ಮಾತನ್ನ ಹೇಳಿ ಅಂಬಿಗೆ ನಮ್ಮ ಅಂತಿಮ ನಮನವನ್ನ ಸಲ್ಲಿಸೋಣ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಂಠೀರವ ಸ್ಟುಡಿಯೋದತ್ತ ಹೋಗ್ತಾ ಇದ್ದಾರೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಭಾರತಿ ಮಾಹಿತಿಗೆ.